ನಮಸ್ಕಾರ. ನಿನ್ನೆ ಒಂದು ಝೆರಾಕ್ಸ್ ಸೆಂಟರ್ಗೆ ಹೋಗಿದ್ದೆ. ಅಲ್ಲಿ ಒಬ್ಬರು ನನ್ನನ್ನು ಪರಿಚಯ ಹಿಡಿದ್ರು. ಅಡ್ವೊಕೇಟ್ ಅಂತ ಪರಿಚಯ ಮಾಡಿಕೊಂಡ್ರು. ಮತ್ತೆ ಹೇಳಿದ್ರು, ಡಾಕ್ಟ್ರೇ, ಮಾರುಕಟ್ಟೆ ಕೆಳಗೆ ಬಿದ್ದಿದೆಯಲ್ಲ, ಈ ಥರ ಆದರೆ ಹೇಗೆ ಅಂತ ಕೇಳಿದ್ರು. ನಾನು ಹೇಳಿದೆ, ಇದಕ್ಕಿಂತ ಮುಂಚೆ ಮಾರುಕಟ್ಟೆ ಸತತವಾಗಿ ಒಂದು ಅಂದಾಜು 3 ವಾರ ಮೇಲಕ್ಕೆ ಹೋಗಿದೆ. ಈಗ ಕೆಳಗೆ ಬಂದದ್ದು ಸರಿ ಅಲ್ವಾ ಅಂತ ಕೇಳಿದೆ. ಇದೇ ತರ ಬಹಳ ಜನ ಒಪಿನಿಯನ್ ಅನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ. ನಾನು ಅಲ್ಲಿ ಇಲ್ಲಿ ಹೋದಾಗ ನಮ್ಮ ವಿಡಿಯೋಗಳನ್ನು ನೋಡುವವರು, ಅಂದರೆ ಷೇರು ಮಾರುಕಟ್ಟೆಗೆ ಹೊಸಬರು, ಇವತ್ತಿನವರೆಗೆ ಅಷ್ಟಾಗಿ ಏನು ಅರಿತುಕೊಳ್ಳದೆ ಇರುವವರು. ನಿಮಗೆ ಗೊತ್ತಿದ್ದ ಹಾಗೆ ಈ ಚಾನೆಲ್ ಅಲ್ಲಿ ನಾವು ಆಗಾಗ ಜನಗಳು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾ ಇರ್ತೇವೆ. ಇವತ್ತಿನ ವಿಷಯ, ಷೇರು ಮಾರುಕಟ್ಟೆ ಅತಿ ಅಪಾಯಕಾರಿ ಮತ್ತು ಯಾವ ಲಾಭವೂ ಇಲ್ಲ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಮಗೆ ಬಂದ ಪ್ರಶ್ನೆ ಹೀಗಿತ್ತು, ಶೇರ್ ಮಾರ್ಕೆಟ್ ಇಸ್ ವೆರಿ ಡೇಂಜರಸ್, ವಿ ಕ್ಯಾನಾಟ್ ಗೆಟ್ ಪ್ರಾಫಿಟ್ಸ್. ನಮ್ಮ ಉತ್ತರ ಹೀಗಿದೆ. ನಿನ್ನೆ ಷೇರು ಮಾರುಕಟ್ಟೆಯಲ್ಲಿ ಮಹಾ ಕುಸಿತ ಎನ್ನುವಂತ ವಿಡಿಯೋನ ಮಾಡಿದ ಮೇಲೆ ನಮಗೆ ಚಾಟ್ ಬಾಕ್ಸ್ ನಲ್ಲಿ ಈ ತರದ ಒಂದು ಕಮೆಂಟ್ ಸಿಕ್ತು. ಮಾರುಕಟ್ಟೆ ಸತತವಾಗಿ ಹಲವು ದಿನಗಳಿಂದ ಮೇಲಕ್ಕೆ ಹೋಗಿದೆ ಮತ್ತು ಅಂದಾಜು 2000 ಪಾಯಿಂಟ್ ಅಪ್ರಿಸಿಯೇಷನ್ ಅನ್ನು ಕಂಡಿದೆ ನಿಫ್ಟಿಯಲ್ಲಿ. ಅಂತಾದರೂ ಕೂಡ ಒಂದು ದಿನ 250, 300, 400 ಪಾಯಿಂಟ್ ಕೆಳಗೆ ಬಿತ್ತು ಅಂತಾದಾಗ ಜನಗಳು ಮಾತಾಡಿಕೊಳ್ಳದೆ ಹೀಗೆ ಷೇರು ಮಾರುಕಟ್ಟೆ ಅಪಾಯಕಾರಿ ಇತ್ಯಾದಿ. ಅಂದರೆ ಮೇಲಕ್ಕೆ ಹೋಗಿದ್ದನ್ನು ಮರೆತು ಬಿಡ್ತಾರೆ, ಕೆಳಗೆ ಬಿದ್ದದ್ದನ್ನು ಮಾತ್ರ ಗುರುತಿಸಿ ನೆನಪಿಸ್ಕೊಳ್ತಾರೆ. ಮನೋವಿಜ್ಞಾನಿಗಳು ಏನ್ ಹೇಳ್ತಾರೆ ಅಂತಂದ್ರೆ, ಸಂತೋಷ ಆದಾಗ ಎಕ್ಸ್ ಅಂತ ಇಟ್ಕೊಳ್ಳಿ, ಬರುವಂತ ಹ್ಯಾಪಿನೆಸ್ಸು ಅಥವಾ ಒಂದು ಫೀಲಿಂಗ್ಸು, ಅದೇ ದುಃಖ ಆದಾಗ 3x ಆಗುತ್ತಂತೆ, ಅಷ್ಟು ದುಃಖ ಜಾಸ್ತಿ ಆಗುತ್ತೆ. ಬಹಳ ವರ್ಷಗಳಿಂದ ನಮ್ಮ ಚಾನೆಲ್ ಅಲ್ಲಿ ನಾವು ಹೇಳ್ತಾ ಬರೋದೇನು ಅಂತಂದ್ರೆ, ಲಾಂಗ್ ಟರ್ಮ್ ನಲ್ಲಿ ಬೇಕಾದಷ್ಟು ಹಣ ಇದೆ, ಒಂದಿನಕ್ಕೆ ಯಾರೂ ಕೂಡ ಕೋಟ್ಯಾಧಿಪತಿ ಆಗೋದಿಲ್ಲ. ನೀವು ಹಣವನ್ನು ಕಂಟಿನ್ಯೂಸ್ ಆಗಿ 5, 10, 15, 20 ವರ್ಷ ಹಾಕ್ತಾ ಹೋದ್ರೆ ಮಾತ್ರ ಮುಂದೊಂದು ದಿನ ದೊಡ್ಡ ಮಟ್ಟಿನ ಶ್ರೀಮಂತರಾಗ್ತೀವಿ. ಶಾರ್ಟ್ ಟರ್ಮ್ ಅನ್ನು ಗಮನಕ್ಕೆ ತಗೊಂಡ್ರೆ ಮಾರುಕಟ್ಟೆಯಲ್ಲಿ ಬೇಕಾದಷ್ಟು ವೈಪರೀತ್ಯಗಳಿರ್ತವೆ, ಮೇಲೆ ಕೆಳಗೆ ಹೋಗ್ತಾ ಇರ್ತವೆ, ಮತ್ತು ಅದನ್ನೇ ಫೋಕಸ್ ಮಾಡ್ತಾ ಇದ್ರೆ ಲಾಂಗ್ ಟರ್ಮ್ ನಲ್ಲಿ ಪ್ರಾಫಿಟ್ ಬಂದದ್ದು ಗೊತ್ತಾಗೋದೇ ಇಲ್ಲ. ಷೇರು ಮಾರುಕಟ್ಟೆಯಲ್ಲಿ 2 ತರದಲ್ಲಿ ಲಾಭ ಮಾಡಬಹುದು. ಒಂದು ದೀರ್ಘಾವಧಿಯ ಹೂಡಿಕೆ, ಮತ್ತೊಂದು ಅಲ್ಪಾವಧಿಯ ಹೂಡಿಕೆ. ಅಲ್ಪಾವಧಿಯ ಹೂಡಿಕೆಯಲ್ಲಿ ಬೇಕಾದಷ್ಟು ರಿಸ್ಕ್ ಇದೆ ಮತ್ತೆ ಲಾಸ್ ಆಗುವಂತ ಸಂಭವಗಳು ಜಾಸ್ತಿ ಇದೆ. ಅದೇ ಲಾಂಗ್ ಟರ್ಮ್ ಅಲ್ಲಿ ಯಾವ ರಿಸ್ಕು ಇಲ್ಲ. ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವ ಷೇರುಗಳನ್ನು ತಗೊಂಡ್ರೆ ಲಾಭಕ್ಕಿಂತ ಬೇರೇನು ಸಿಕ್ಕುವುದಿಲ್ಲ. ಷೇರು ಮಾರುಕಟ್ಟೆಯಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ನೀವು ಹಣವನ್ನು ಹಾಕ್ತೀನಿ ಅಂತಂದ್ರೆ ಲಾಭ ಎಂದೆಂದು ಖಚಿತ. ಆದರೆ ಒಂದು ವಿಚಾರ, ಪ್ರಾಫಿಟ್ ಅಥವಾ ಲಾಸು ಯಾವುದೇ ಆದರೂ ಅದಕ್ಕೆ ಜವಾಬ್ದಾರರು ನೀವಾಗ್ತೀರಿ, ಬೇರೆಯವರು ಯಾರೂ ಅಲ್ಲ. ಇವತ್ತಿನ ಈ ವಿಡಿಯೋದಿಂದ ನೀವೇನಾದರೂ ಹೊಸದನ್ನು ಕಲ್ತಿದ್ರೆ ಚಾಟ್ ಬಾಕ್ಸ್ ನಲ್ಲಿ ದಯವಿಟ್ಟು ಗುಡ್ ಅಂತ ಟೈಪ್ ಮಾಡಿ. ಮತ್ತೆ ನಿಮಗೆ ಷೇರು ಮಾರುಕಟ್ಟೆ ಬಗೆಗೆ ಯಾವುದಾದ್ರೂ ಪ್ರಶ್ನೆಗಳಿದ್ರೆ ಅದನ್ನು ಕೇಳಲಿಕ್ಕೆ ಇದೀಗ ಸುಸಮಯ. ದಯವಿಟ್ಟು ಚಾಟ್ ಬಾಕ್ಸ್ ನಲ್ಲಿ ನಿಮ್ಮ ಪ್ರಶ್ನೆಯನ್ನು ಟೈಪ್ ಮಾಡಿ. ಅದನ್ನು ಉತ್ತರಿಸುವುದರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಕಂಡು ಬಂದ್ರೆ ನಾವು ಸಪರೇಟ್ ಆಗಿರೋ ವಿಡಿಯೋ ಮಾಡಿ ಈ ಚಾನಲ್ ಅಲ್ಲಿ ಹಾಕ್ತೇವೆ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.